ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿಯ ಇಂದಿನ ಸಂಚಿಕೆ ಶಕ್ತಿಯ ಎಂತಹ ಬೃಹತ್ ಅಪವ್ಯಯ. ನಿಸರ್ಗ ಪ್ರೇಮಿಗಳಿಗೆ ಸಂತೋಷದ ಸಮಯ. ಶರಾವತಿಯ ಅಣೆಕಟ್ಟು ತುಂಬಿರುವುದರಿಂದ ಪೂರ್ಣ ಪ್ರಮಾಣದ ನೀರು ಜೋಗ್ ಜಲಪಾತದಲ್ಲಿ ಧುಮ್ಮಿಕ್ಕಿ ಹರಿಯುತ್ತಿರುವುದನ್ನು ಲಕ್ಷಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಸುಮಾರು ದಶಕಗಳ ಹಿಂದೆ ಒಬ್ಬ ಶಾಲಾ ಮಾಸ್ತರ್ ಮೂಗೂರು ಮಲ್ಲಪ್ಪನವರು ಜೋಗ್ ಜಲಪಾತ ನೋಡಲು ಹೋದರು. ಅಂದಿನ ಕಾಲದಲ್ಲಿ ಅವರ ತಿಂಗಳ ಸಂಬಳ ಕೇವಲ ಕೆಲವು ರೂಪಾಯಿಗಳು. ಆದರೆ ಈ ಬಡ ಮಾಸ್ತರರಿಗೆ ಆಶುಕವಿತ್ವ ರಚನೆ ದೇವರಿತ್ತ ವರ. ಆಗ ಅವರ ಬಾಯಿಯಿಂದ ಹೊರಹೊಮ್ಮಿದ ಪದ್ಯ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡಾಗುಂಡಿ. ಇದನ್ನು ಜಾನಪದ ಗಾಯಕ ತರೀಕೆರೆಯ KR ಲಿಂಗಪ್ಪ ತಮ್ಮದೇ ದಾಟಿಯಲ್ಲಿ ಹಾಡಿ ಜಗದ್ವಿಖ್ಯಾತಗೊಳಿಸಿದರು. ಕನ್ನಡದ ಮತ್ತೊಬ್ಬ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಜನಪ್ರಿಯ ಕವನ ಗಂಗಾವತರಣ ಕೇಳಿದಾಗಲೂ ನಮ್ಮ ಕಣ್ಮುಂದೆ ಜೋಗದ ಜಲಪಾತವೇ ನಿಲ್ಲುತ್ತದೆ. ಇಳಿದು ಬಾ ತಾಯಿ ಇಳಿದು ಬಾ. ಇದನ್ನು ಕನ್ನಡದ ಹೆಸರಾಂತ ಸುಗಮ ಸಂಗೀತಗಾರ P. ಕಾಳಿಂಗರಾವ್ ಹಾಡಿರುವುದನ್ನು ಕೇಳಿದವರಿಗೆ ರೋಮಾಂಚನವಾಗುತ್ತಿತ್ತು. ಇಂದಿಗೂ 80ರ ಹರೆಯದ ಗುಡಿಬಂಡೆ ರಾಮಾಚಾರ್ಯರು ಈ ಹಾಡನ್ನೇ ಹಾಡಿ ತಮ್ಮದೇ ದಾಟಿಯಲ್ಲಿ ಹಾಡುವುದನ್ನು ಕೇಳುವುದೇ ಒಂದು ವಿಶೇಷ ಅನುಭವ. ನಿತ್ಯೋತ್ಸವ ಕವಿ ಡಾಕ್ಟರ್ KS ನಿಸಾರ್ ಅಹಮದ್ ಕನ್ನಡದ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಹಿರಿಯ ಸಾಧಕರು. ಕನ್ನಡದ ಪ್ರಪ್ರಥಮ ಧ್ವನಿ ಸುರುಳಿ ನಿತ್ಯೋತ್ಸವವನ್ನು ಹೊರತಂದ ಹಿರಿಮೆ ಅವರದ್ದು. ಅವರ ಈ ಗೀತೆಯನ್ನು ಜನಪ್ರಿಯಗೊಳಿಸಿದವರು ಮೈಸೂರು ಶ್ರೀ ಅನಂತಸ್ವಾಮಿಯವರು. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ. ಮತ್ತೊಂದು ಸಂದರ್ಭದಲ್ಲಿ ಜಲಪಾತದ ಧುಮ್ಮಿಕ್ಕುವ ಜಲರಾಶಿಯನ್ನು ನೋಡಿದ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರ ಬಾಯಿಯಿಂದ ಯಾವ ಕವನವೂ ಬರಲಿಲ್ಲ. ಬಂದದ್ದು ಒಂದೇ ಒಂದು ವಾಕ್ಯ, ವಾಟ್ ಎ ಕಲೋಸಲ್ ವೇಸ್ಟ್ ಆಫ್ ಎನರ್ಜಿ. ಶಕ್ತಿಯ ಎಂತಹ ಬೃಹತ್ ಅಪವ್ಯಯ. ಅವರು ಈ ಉದ್ಗಾರ ತೆಗೆದ ಎಷ್ಟೋ ವರ್ಷಗಳ ನಂತರ ಶರಾವತಿ ನದಿಗೆ ಅಣೆಕಟ್ಟು ನಿರ್ಮಿಸಿ ಜಲವಿದ್ಯುತ್ ಉತ್ಪಾದನೆ ಪ್ರಾರಂಭಿಸಲಾಯಿತು. ಇಂದಿಗೂ ಕೂಡ ಕರ್ನಾಟಕದ ವಿದ್ಯುತ್ ಅವಶ್ಯಕತೆಯ ಬಹುಪಾಲು ಪೂರೈಕೆಯಾಗುತ್ತಿರುವುದು ಇಲ್ಲಿಂದಲೇ. ಈಗ ಜೋಗದ ಜಲಪಾತವನ್ನು ಅದರ ಪಾಡಿಗೆ ಬಿಡೋಣ. ನಮಗೀಗ ಎಷ್ಟೋ ವಯಸ್ಸಾಗಿದೆ. ಎಂದಾದರೂ ನಾವು ನಮ್ಮ ಜೀವನ ಹರಿದು ಬಂದ ಹಾದಿಯನ್ನು ನೋಡಿ ಅದರ ಸಾರ್ಥಕತೆ ಸೌಂದರ್ಯಗಳ ಬಗ್ಗೆ ಏನಾದರೂ ಹಾಡಬೇಕೆನಿಸಿದೆಯೇ? ಅಥವಾ ವಾಟ್ ಎ ಕಲೋಸಲ್ ವೇಸ್ಟ್ ಆಫ್ ಎನರ್ಜಿ ಎಂಬ ಉದ್ಗಾರ ತೆಗೆಯಬೇಕು ಎನಿಸಿದೆಯೇ? ನಾವು ವೃಥಾ ಹರಿದು ಹೋಗುತ್ತಿರುವ ನಮ್ಮ ಶಕ್ತಿಗಳಿಗೆ ಅಣೆಕಟ್ಟು ಕಟ್ಟಿ ಏನಾದರೂ ಉತ್ಪಾದನೆ ಮಾಡಲು ಸಾಧ್ಯವಿದೆಯೇ? ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವೇ ಕಟ್ಟಿಕೊಳ್ಳುವ ನಮ್ಮ ಮನೆ ಏನು ಎಂದು ನೋಡೋಣ. ಧನ್ಯವಾದಗಳು.